ಐ ಆಮ್ ವೆರಿ ಡಿಸ್ಹಾರ್ಟನ್ ಆ್ಯಂಡ್ ಆ್ಯಂಗ್ರಿ ಟುಡೇ. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ಐ ಆಮ್ ನಾಟ್ ಇನ್ ಟು ಎನಿ ಪೊಲಿಟಿಕಲ್ ಪಾರ್ಟೀಸ್, ಯಾರ್ದು ಪರನೂ ಅಲ್ಲ ವಿರೋಧನೂ ಅಲ್ಲ. ಆದರೂ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇಟ್ ಇಸ್ ನಾಟ್ ಅಬೌಟ್ ಪಾಲಿಟಿಕ್ಸ್, ಇಟ್ ಇಸ್ ಅಬೌಟ್ ಎಜುಕೇಷನ್. ಬೇರೆ ದೇಶದವರು ನಮ್ಮ ಇಂಡಿಯನ್ಸ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಅವರ್ ಪಾಪ್ಯುಲೇಷನ್, ನಾಟ್ ಬಿಕಾಸ್ ಆಫ್ ಅವರ್ ಎಕಾನಮಿ, ಆರ್ ನಾಟ್ ಬಿಕಾಸ್ ಅವರ್ ಪ್ರೈಮ್ ಮಿನಿಸ್ಟರ್ ಗೋಸ್ ಆ್ಯಂಡ್ ಶೇಕ್ಸ್ ಹ್ಯಾಂಡ್ ವಿತ್ ದರ್ ಲೀಡರ್ಸ್. ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಅವರ್ ಇಂಟೆಲಿಜೆನ್ಸ್. ಇಂಡಿಯನ್ಸ್ ಇನ್ ಇಂಟೆಲಿಜೆನ್ಸಿಗೆ ಮಾತ್ರ ಅವ್ರು ರೆಸ್ಪೆಕ್ಟ್ ಮಾಡೋದು, ವಿಚ್ ವಿ ಹ್ಯಾವ್ ಗಾಟ್ ಫ್ರಮ್ ಅವರ್ ಎಜುಕೇಷನ್, ವಿಚ್ ಇಸ್ ಇನ್ ಟುಡೇ. ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರು ಪಾಕಿಸ್ತಾನದ ಮೇಲೆ ಓವರ್ ನೈಟ್ ಯುದ್ಧನ ಡಿಕ್ಲೇರ್ ಮಾಡೋಷ್ಟು ಫಿಯರ್ಲೆಸ್ ಇದ್ದಾರೋ ಅವರು ಪ್ರೊಟೆಸ್ಟರ್ಸ್ ಹತ್ರ ಒಂದು ತಿಂಗಳಾದರೂ ಹೋಗಿ ಅಕ್ನಾಲೆಡ್ಜ್ ಕೂಡ ಮಾಡ್ತಾ ಇಲ್ಲ. ದಿಸ್ ಇಸ್ ಸಮ್ ಸೀರಿಯಸ್ ಸಿಚುಯೇಷನ್ ಬಿಕಾಸ್ ಒನ್ ಇಸ್ ಎಜುಕೇಷನ್, ದ ಅದರ್ ಥಿಂಗ್ ದರ್ ಸೋ ಮೆನಿ ಯೂತ್ಸ್ ಇನ್ ದ ಕಂಟ್ರಿ ಹೂ ವಾಂಟ್ ಟು ಬ್ರಿಂಗ್ ಸಮ್ ಚೇಂಜಸ್ ಟು ದ ಕಂಟ್ರಿ, ಹೂ ವಾಂಟ್ ಟು ಡೂ ಸಮಥಿಂಗ್ ಗುಡ್ ಟು ದ ಕಂಟ್ರಿ ಇನ್ಕ್ಲೂಡಿಂಗ್ ಮೀ. ಸೊ ನಮ್ಮಂಥವ್ರಿಗೆ ಗವರ್ಮೆಂಟು ಸೋನಮ್ ವಂಚುಕ್ ಅನ್ನುವಂಥ ಪಬ್ಲಿಕ್ ಫಿಗರ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ದೇ ಆರ್ ನಾಟ್ ರೆಸ್ಪಾಂಡಿಂಗ್ ಟು ಹಿಮ್ ಅಂದಾಗ ನಮ್ಮಂಥ ಕಾಮನ್ ಪೀಪಲ್ಗೆ ಗವರ್ಮೆಂಟ್ ಏನು ರೆಸ್ಪಾಂಡ್ ಮಾಡುತ್ತೆ ಅನ್ನೋವಂಥ ಕ್ವೆಶನ್ ಕೂಡ ಹುಟ್ಟುತ್ತೆ. ಟು ಮೀ ಪರ್ಸ್ನಲಿ ವೆನ್ ದ ಗವರ್ಮೆಂಟ್ ಶುಡ್ ಹ್ಯಾವ್ ಅಡ್ರೆಸ್ ಇಟ್ ಅಂದಾಗ ಅದಕ್ಕೆ ಸೊಲ್ಯೂಷನ್ ಕೊಡಬೇಕು ಅಂತನೂ ಅಲ್ಲ, ಅಥವಾ ಅದಕ್ಕೆ ಯಾರು ಅಕೌಂಟಬಲ್ ಅದನ್ನು ಕೂಡ ಹೇಳಬೇಕು ಅಂತ ಅಲ್ಲ, ಜಸ್ಟ್ ಅಕ್ನಾಲೆಡ್ಜ್ ಮಾಡಿದಿದ್ರು ಸಾಕಾಗ್ತಿತ್ತು. ವೆನ್ ದೇ ಆರ್ ನಾಟ್ ಇವನ್ ಅಕ್ನಾಲೆಡ್ಜಿಂಗ್, ಐ ಫೀಲ್ ಐದರ್ ದೇ ಆರ್ ಇಗ್ನೋರೆಂಟ್ ಆರ್ ಅವ್ರಿಗೆ ಸ್ವಲ್ಪ ದುರಾಂಕಾರ ಜಾಸ್ತಿ ಇರ್ಬೋದು, ಇವರಿಂದ ಏನು ಮಾಡೋಕ್ಕಾಗುತ್ತೆ ಅಂತ, ಅಥವಾ ಅವರು ಲೇಸಿ ಕೂಡ ಇರ್ಬೋದು. ಈ ಮೂರದಲ್ಲಿ ಯಾವುದೇ ಇದ್ದರೂ ಒಂದು ಒಳ್ಳೆ ಲೀಡರಿನ ವ್ಯಕ್ತಿತ್ವ ಅಂತೂ ಇದು ಖಂಡಿತ ಅಲ್ಲ. ಇದೆಲ್ಲ ಸಿಚುವೇಶನ್ನು ನೋಡಿದಾಗ ನನಗನ್ಸೋದು, ಇಫ್ ದಿಸ್ ಇಸ್ ನಾಟ್ ಡಿಕ್ಟೇಟರ್ಶಿಪ್ ದೆನ್ ವಾಟ್ ಈಸ್?